ಹಾಯ್ ಹಲೋ ನಮಸ್ತೆ. ನೀವು ಕೇಳುತ್ತಿದ್ದೀರಾ ವಿಶ್ವ ಬಾನುಲಿ 106.8 ಕಂಪನಾಂಕಗಳಲ್ಲಿ ರೇಡಿಯೋ ಯೂನಿವರ್ಸಲ್. ಸ್ನೇಹಿತರೆ, ಇಷ್ಟೊತ್ತರೆಗೂ ಕೇಳ್ತಾ ಇದ್ರಿ ಒಂದು ಸುಮಧುರ ಗೀತೆ. ಬಂದು ಬೇಗ ಹೇಳ್ತೀನಿ ಅಂತ ಹೇಳಿದ್ದೆ. ಎಲ್ಲಿ ಅಂತನಾ ರೀ, ನಿಮ್ಮ ಮೆಚ್ಚಿನ ಮನಸ್ಸುಗಳ ಮಿಡಿತ ಕಾರ್ಯಕ್ರಮದಲ್ಲಿ ಕಣ್ರಿ, ನಿಮ್ಮ ರೇಡಿಯೋ ಯೂನಿವರ್ಸಲ್ ನಲ್ಲಿ. ನಾನ್ ರೀ ನಿಮ್ ಲವ್ಲಿ ಸ್ಟಾರ್ RJ ರಶ್ಮಿ ಮಾತಾಡ್ತಾ ಇರೋದು. ಕನ್ಫ್ಯೂಸ್ ಆಗ್ಬಿಡ್ರಿ. ಏನ್ರಿ ಅಷ್ಟ್ ಚೆನ್ನಾಗಿತ್ತ ಸಾಂಗು? ಸೂಪರ್ ಅಲ್ಲ? ಬನ್ನಿ. ಅರೆ ಕತೆ ಶುರು ಮಾಡಮ್ಮ, ಹರಿಕತೆ ಎಲ್ಲ ಹೇಳ್ಬೇಡ ಅಂತಲ್ಲ. ಖಂಡಿತವಾಗ್ಲಿ ಕತೆ ಶುರು ಮಾಡ್ತೀನಿ ಕಣ್ರಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಾನು ಕೆಲವು ಮಾಹಿತಿನ ನೀಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಮನಸ್ಸುಗಳ ಮಿಡಿತ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಬಗ್ಗೆ ನಾನು ಅವರ ನಿಜವಾದ ಜೀವನದ ಕಥೆನ ನಿಮ್ಮೊಂದಿಗೆ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಆ ಕಥೆನ ಅವರಿಗೋಸ್ಕರ ನಾನು ಡೆಲಿಕೇಟ್ ಕೂಡ ಮಾಡ್ತಾ ಇದ್ದೀನಿ. ಜೊತೆಗೆ ಅವರ ಅಭಿಮಾನಿಗಳಿಗೆ, ಇಡೀ ಕನ್ನಡ ನಾಡಿನ ಜನತೆಗೆ, ಇಡೀ ಕರ್ನಾಟಕದ ಜನತೆಗೆ ನಾನು ಅರ್ಪಿಸ್ತಾ ಇದ್ದೀನಿ ಕಣ್ರಿ. ಹೌದು, ನಿಮ್ಗೆಲ್ಲರಿಗೂ ಗೊತ್ತು ಕಣ್ರಿ, ಏನಪ್ಪಾ ಅಂದ್ರೆ ಪ್ರೀತಿ. ಅಬ್ಬಬ್ಬ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ಬೇರೆ ಯಾರು ಅಲ್ಲ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಸೂಪರ್ ಅಲ್ಲ? ಅವರು ಪ್ರೀತಿನ ಯಾವ ರೀತಿ ವ್ಯಕ್ತಪಡಿಸ್ಬೇಕು, ಯಾವ ರೀತಿ ಪ್ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಕಣ್ರಿ. ಹೇಗ ನಿಮ್ಗೆ ಗೊತ್ತಲ್ರಿ, ಪ್ರೇಮಲೋಕ ಆಗಿರ್ಬೋದು, ರಣಧೀರ ಆಗಿರ್ಬೋದು, ಪ್ರೀತಿಸೋ ತಪ್ಪೇನಿಲ್ಲ, ಬಹಳಷ್ಟು ಚಿತ್ರಗಳು ನೋಡಿದೀರಾ. ಆದ್ರೆ ಅದೇ ರೀತಿ ಅವರು ಹೆಸರುವಾಸಿ. ಅವರು ಒಂದು ರೀತಿ ಪ್ರೇಮಿಗಳಿಗೆ ಗುರುಗಳಿದ್ದಾಗೆ, ಹೌದಲ್ವಾ? ಖಂಡಿತವಾಗ್ಲು. ಆದ್ರೆ ಸ್ನೇಹಿತರೆ, ನಿಮ್ಗೊಂದು ವಿಷಯ ಗೊತ್ತಿಲ್ಲಪ್ಪ, ಒಂದು ವಿಶೇಷವಾದ ವ್ಯಕ್ತಿ ಅಂತ ಹೇಳಿದೆ. ಹೌದು ಕಣ್ರಿ, ನಾನು ಒಬ್ಬ ವ್ಯಕ್ತಿ ಅಂತ ಹೇಳಿದೆ. ಅದು ಯಾರು ಅಂತ ನೀವೆಲ್ಲ ತಲೆ ಕೆಡ್ಸ್ಕೊಂತ ಇದ್ದೀರಾ ಅಂತ ನಂಗೆ ಗೊತ್ತು. ಆದ್ರೆ ಅವ್ರು ಯಾರು ಅಂತ ನಿಮ್ಗೆ ಯಾರು ಊಹಿಸೋಕೆ ಸಾಧ್ಯ ಇಲ್ಲ ಬಿಡಿ. ಒಂದು ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಗೆ. ಇವತ್ತು ಹೇಗೆ ನಮ್ಮ ಡೈರೆಕ್ಟರ್ ಆದ ಕಲಾ ಸಾಮ್ರಾಟ್ ಅಂತಾನೆ ಹೆಸರುವಾಸಿ ಪಡೆದಿರುವಂತಹ ನಮ್ಮ ಯಾರ್ರೀ, ಎಸ್ ನಾರಾಯಣ್. ಹೌದು ಕಣ್ರಿ, ಅವ್ರನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತಂದಂತ ವ್ಯಕ್ತಿ ಈತ. ಒಂದು ರೀತಿ ಗುರು ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟೇ ಅಲ್ಲ ಕಣ್ರಿ, ಖಳನಾಯಕ ಅಂದ್ರೆ ಸೂಪರ್ ಆಗಿ ನಮ್ಮ ವಜುಮನಿ ಬಿಟ್ರೆ ನೆಕ್ಸ್ಟ್ ನೆನಪಾಗೋದೆ ಶೋಭರಾಜ್ ಅವರು. ಹೌದು, ಅವರು ಕೂಡ ಈ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಂತ ಈ ವ್ಯಕ್ತಿ. ಬರೀ ಅವರಷ್ಟೇ ಅಲ್ಲ, ಬಹಳಷ್ಟು ತಂತ್ರಜ್ಞರನ್ನ, ನಿರ್ಮಾಪಕರನ್ನ, ಬಹಳಷ್ಟು ನಟರನ್ನ, ಜೂನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕೂಡ ಚಿತ್ರರಂಗಕ್ಕೆ ತಂದಂತ ಈ ವ್ಯಕ್ತಿ ಕಣ್ರಿ. ಹೌದು, ತಮಗೆಲ್ಲ ಗೊತ್ತಿರ್ಬೇಕು, ಶ್ರುತಿ ಸೇರಿದಾಗ ಅಂತ ಹೇಳ್ಬಿಟ್ಟು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರದ್ದು ಒಂದು ರೀತಿ ಕಾಂಪಿಟಿಷನ್ ಇತ್ತು ಕಣ್ರಿ ಆಗಿನ ಕಾಲದಲ್ಲಿ. ಸೂಪರ್ ಕಣ್ರಿ. ಅದೇ ಟೈಮಲ್ಲಿ ಒಂದು ಚಿತ್ರ ತೆರೆಗೆ ಬಂತು, ಅದಕ್ಕೂ ಇದಕ್ಕೂ ಕಾಂಪಿಟೇಷನ್ ಸೂಪರ್ ಬಾಬಾ. ಆದ್ರೆ ಒಂದು ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ. ಅದು ಚಿತ್ರ ರಿಲೀಸ್ ಆದ್ಮೇಲೆ ಬಹಳಷ್ಟು ದಾಖಲೆನ ಮುರಿತು, ಯಶಸ್ವಿ ಕೂಡ ತಂದ್ಕೊಡ್ತು. ನಿಜವಾಗ್ಲು ಇಡೀ ಗಾಂಧಿನಗರ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಕನ್ನಡದ ಚಿತ್ರ ಜನತೆಗೆ ಕೂಡ ಮೂಗು ಮೇಲೆ ಬೆರಳಿಟ್ಟಂಗಾಯ್ತು ಕಣ್ರಿ. ಆದ್ರೆ ಆ ಚಿತ್ರ ತೆರೆಗೆ ಬರೋಕ್ಕಿಂತ ಮುಂಚೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಆ ವ್ಯಕ್ತಿ ಹೀರೋ. ಆ ಹೀರೋನ ನೋಡಿದ ತಕ್ಷಣ ಯಾರು ಕೂಡ ಈತ ಹೀರೋ ತರ ಇಲ್ಲಪ್ಪ, ನೋಡಕ್ ಚೆನ್ನಾಗಿಲ್ಲ, ನಾವಂತೂ ಹೊಸ ಫೀಲ್ಡಿಗೆ ಬೇರೆ ಬರ್ತಾ ಇದ್ದಾರೆ, ನಾವಂತೂ ಚಿತ್ರ ಮಾಡಲ್ಲ ಕಣ್ರಿ ಅಂತ ಹೇಳಿ ಬಹಳಷ್ಟು ಕೂಡ ನಿರ್ದೇಶಕರು ಸ್ಕ್ರಿಪ್ಟು ಸೂಪರ್ ಆಗಿದೆ, ಸಾಂಗ್ ಸೂಪರ್ ಆಗಿದೆ, ಬಟ್ ನಾವಂತೂ ಲಾಸ್ ಮಾಡ್ಕೋಕೆ ರೆಡಿ ಇಲ್ಲ ಅಂತ ಹೇಳಿ ಯಾರು ಮುಂದೆ ಬಂದಿರಲಿಲ್ಲ. ಆಗ ಆ ನಟ ಯೋಚನೆ ಮಾಡಿಬಿಟ್ಟು ನಮ್ಮ ಡೈರೆಕ್ಟರ್ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವ್ರನ್ನ ಕೂಡ ನಿರ್ದೇಶಕ ಪಟ್ಟವನ್ನ ನೀಡಿದ್ರು. ಆದ್ರೆ ತಯಾರ ಆಯ್ತು. ಆದ್ರೆ 10 ತಿಂಗಳುಗಳ ಕಾಲ ಕೂಡ ಅದು ತೆರೆಗೆ ಕಾಣಲಿಲ್ಲ ಕಣ್ರಿ, ಬರಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಯಾಕಂದ್ರೆ ಯಾರು ನಿರ್ಮಾಪಕರು ಹಾಗೆ ಥಿಯೇಟರ್ ಕೂಡ ಸಿಕ್ಕಿರ್ಲಿಲ್ಲ, ಅವಕಾಶ ಸಿಕ್ಲಿಲ್ಲ.
ಅದೇ ಟೈಮಲ್ಲಿ ನಿಮ್ಗೆ ಗೊತ್ತಿರಬೇಕು, ಈಗಲೇ ಹೇಳಿದೆ ನಮಗೆ ಕ್ರೇಜ್ ಸ್ಟಾರ್ ರವಿಚಂದ್ರನ್ ಅಂತ. ಸೂಪರ್ ಅಲ್ಲ? ಹೌದು, ಅವರು ಹಂಸಲೇಖ ಅವರ ಜಮಾನ ಕಣ್ರಿ, ಅದು ಸೂಪರ್. ಅವರ ಆಳ್ವಿಕೆ ಅಂದ್ರೂ ಕೂಡ ತಪ್ಪಾಗಲ್ಲ. ರವಿಚಂದ್ರನ್ ಅವ್ರದ್ದು ಯಾವುದು ರಾಮಾಚಾರಿ? ಹೌದಾ, ರಾಮಾಚಾರಿನ ನೆನ್ಪು ಮಾಡ್ಕೊಳ್ಳಿ. ಹೌದು ಕಣ್ರಿ, ನೆನ್ಪು ಮಾಡ್ಕೊಳ್ಳಿ, ಬೇಗ 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 ಬೇಗ. ಹೌದು, ಆ ಚಿತ್ರಕ್ಕೆ ತುಂಬಾ ಡಿಮ್ಯಾಂಡ್ ಇತ್ತು. ಬಟ್ ಏನ್ ಮಾಡೋದು, 10 ತಿಂಗಳಾಯ್ತು, ಎಲ್ಲೂ ಅವಕಾಶ ಸಿಗ್ಲಿಲ್ಲ. ಸೂಪರ್ ಲಕ್ ಅಂತ ಅಂದ್ರೆ ಇದೆ ಅನ್ಸುತ್ತೆ ಕಣ್ರಿ, ದೇವರು ನಮ್ಮ ಪಾಲಿಗಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬಿಗ್ ಬಿ ಬಾಲಿವುಡ್ ಸ್ಟಾರ್, ಸೂಪರ್ ಸ್ಟಾರ್ ಯಾರ್ರೀ, ಅಮಿತಾಬ್ ಬಚ್ಚನ್ ಅವರ ಚಿತ್ರ ಪ್ರಸಾರ ಆಗೋದು ಡಿಲೇ ಆಯಿತು. ಆ ಸಂದರ್ಭದಲ್ಲಿ ಈ ಅವಕಾಶ ಸಿಕ್ತು. ಅಷ್ಟೇ ಅಲ್ಲದೆ ನಮ್ಮ ಆಕ್ಷನ್ ಕ್ವೀನ್ ಇದಾರಲ್ರಿ ಮಾಲಾಶ್ರೀ ಅವರು, ಅವರ ಚೀಫ್ ಮಿನಿಸ್ಟರ್ ರಾಮು, ಹೌದು, ಅವರು ಮುಂದೆ ಬಂದರು. ಈ ಚಿತ್ರನ ಬಿಡುಗಡೆ ಮಾಡಿದ್ರು ಬೆಂಗಳೂರು ಪ್ರಾಂತ್ಯ ಪೂರ್ತಿ. ನಂತರ ಈ ನಟನೆ ಬೇರೆ ಕಡೆ ಎಲ್ಲ, ಶಿವಮೊಗ್ಗ ಆಗಿರ್ಬೋದು, ಹುಬ್ಳಿ, ಮೈಸೂರು, ಈ ಕಡೆ ಎಲ್ಲ ಅವರೇ ಸ್ವಂತದಿಂದ ಚಿತ್ರನ ಬಿಡುಗಡೆ ಮಾಡಿದ್ರು. ಬಹಳಷ್ಟು ಯಶಸ್ವಿ ಕಾಣ್ತು. ಈಗಲೂ ಕೂಡ ಆ ಚಿತ್ರ ಸೂಪರ್ ಕಣ್ರಿ, ಗೋಲ್ಡನ್. ಮತ್ತೆ ಆ ಥರ ಚಿತ್ರ ತೆಗೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ಹಾಡುಗಳು ಸೂಪರ್. ಯಾರು ಗೊತ್ತಾ, ನಾನು ಯಾರ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದೆಯಾ? ಕೆಲವ್ರಿಗೆ ಗೊತ್ತಾಗಿದೆ, ಕೆಲವ್ರಿಗೆ ಗೊತ್ತಾಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ನನಗೆ ಇವತ್ತು ಬಹಳ ನೋವಾಗ್ತಾ ಇದೆ. ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆದರೆ ಆ ವ್ಯಕ್ತಿ ನಮ್ಮನ್ನ ಬಿಟ್ಟು ದೂರ ಹೋಗಿದ್ದಾರೆ. ಮತ್ತೆ ಅವರು ಹುಟ್ಟಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಬೇರೆ ಯಾರೂ ಅಲ್ಲ. ಹಾಗೆ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕ ಜನತೆಯ ಪರವಾಗಿ, ನಮ್ಮ ರೇಡಿಯೋ ಯೂನಿವರ್ಸಲ್ ತಂಡದ ವತಿಯಿಂದ ಹಾಗೂ ಅವರ ಅಭಿಮಾನಿಗಳ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ ಕಣ್ರಿ. ಯಾರು ಅಂದ್ರೆ ಚೈತ್ರ ಪ್ರೇಮಾಂಜಲಿಯ ಖ್ಯಾತಿಯ ರಘುವೀರ್. ಯಾರಿಗೆ ತಾನೇ ಗೊತ್ತಿಲ್ರಿ, ಶೃಂಗಾರ ಕಾವ್ಯ ಸೂಪರ್. ಶೃಂಗಾರ ಕೊನೆಗೂ ಕೂಡ ಅವರು ಶೃಂಗಾರ ಕಾವ್ಯವನ್ನು ಮುಗಿಸಿ ಈ ಪಯಣವನ್ನು ಮುಂದಕ್ಕೆ ಬೆಳೆಸಿದ್ದಾರೆ ಕಣ್ರಿ. ಮುಂದೊಂದು ದಿನ ನಾವು ಕೂಡ ಅವರನ್ನು ಭೇಟಿಯಾಗ್ತೇವೆ, ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ. ಈ ಸಂದರ್ಭದಲ್ಲಿ ಒಂದು ಕವಿತೆ ಹೇಳೋಕೆ ಇಷ್ಟಪಡ್ತೇನೆ. ಅದು ನಾನು ಆತ್ಮೀಯವಾಗಿ ರಘುವೀರ್ ಅವರ ಅಭಿಮಾನಿಗಳಿಗೆ ಅರ್ಪಿಸ್ತಾ ಇದ್ದೀನಿ. ಯಾರನ್ನೋ ಇಷ್ಟಪಡ್ತೇವೆ, ಯಾರ ಜೊತೆನೂ ಬದುಕ್ತೇವೆ, ಯಾರನ್ನೋ ಇಷ್ಟಪಡ್ತೇವೆ, ಯಾರ ಜೊತೆನೂ ಬದುಕ್ತೇವೆ. ಕೆಲವ್ರನ್ನ ನೆನಪು ಮಾಡ್ಕೊತೇವೆ, ಕೆಲವ್ರನ್ನ ಮರ್ತೋಗ್ತೇವೆ. ಕೆಲವ್ರನ್ನ ನೆನಪು ಮಾಡ್ಕೋತೇವೆ, ಇನ್ನು ಕೆಲವ್ರನ್ನ ಮರ್ತೋಗ್ತೇವೆ. ಕೆಲವ್ರ ನೆನಪಲ್ಲಿ ಕೊರಗ್ತೇವೆ, ಕೆಲವರ ನೆನಪಲ್ಲಿ ಕೊರಗ್ತೇವೆ. ಕೊನೆಗೊಂದು ದಿನ ಯಾರಿಗೂ ಹೇಳ್ದೆ ಹೊಟ್ಟೋಗ್ತೇವೆ. ಇಷ್ಟೇ ಕಣ್ರಿ ನಮ್ಮ ಲೈಫು. ನಿಮ್ಗೆ ಹೇಳ್ದೆ, ಶೃಂಗಾರ ಕಾವ್ಯ ಆಗಿರ್ಬೋದು, ಚೈತ್ರದ ಪ್ರೇಮಾಂಜಲಿ ಆಗಿರ್ಬೋದು, ಸೂಪರ್ ಹಿಟ್ ಮೂವಿ ಅಂತ ಹೇಳಿ ಅಂದೆ. ನಮ್ಮ ತಮಿಳ್ ಸ್ಟಾರ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ, ಸಿಂಧು ಅವರು ನಟನೆ ಮಾಡಿದಂತಹ ಚಿತ್ರ ಚೈತ್ರದ ಪ್ರೇಮಾಂಜಲಿ. ಶೃಂಗಾರ ಕಾವ್ಯ ಯಾವ ರೀತಿ ಚಿತ್ರ ನೋಡಿದವ್ರಿಗೆ ಗೊತ್ತಿರುತ್ತೆ ಅದು ಕತೆ ಹೇಗಿತ್ತು ಅಂತ. ಆದರೆ ರಘುವೀರ್ ಯಾವತ್ತೂ ಕೂಡ ಮನಸ್ಸಲ್ಲಿ ಊಹಿಸ್ಕೊಂಡಿರಲಿಲ್ಲ ತನ್ನ ಜೀವನದಲ್ಲಿ ಅದೇ ರೀತಿ ತಾನು ಅನುಭವಿಸ್ತೇನೆ ಅಂತ ಹೇಳಿ. ಎಂಥ ವಿಪರ್ಯಾಸ. ಏನಾಯಿತು ರಘುವೀರ್ ಜೀವನದಲ್ಲಿ ಬಂದು ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ತಮಗೊಂದು ಸುಂದರವಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.